ಹೊಟ್ಟೆ ಕಿಚ್ಚು ಎನ್ನತಕ್ಕಂತಹ ಶಬ್ದ ಎಷ್ಟು ದೊಡ್ಡದು, ಎಷ್ಟು ವ್ಯಾಪ್ತಿ ಇದ್ದಂಥದ್ದು, ಅದರ ಪರಿಣಾಮ ಎಷ್ಟು ಎಂಬುದನ್ನು ನಾವು ನೋಡಬೇಕು. ಹೇಳಲಿಕ್ಕೆ ಸಣ್ಣ ಶಬ್ದ ಅದು. ಕೌರವ ಪಾಂಡವರಲ್ಲಿ ಪಾಂಡವರ ತಾಯಿಯಾದಂತಹ ಕುಂತಿಗೆ ಧರ್ಮರಾಜ ಜನಿಸಿದ ಮೇಲೆ ಆ ವಿಷಯ ಗಾಂಧಾರಿಗೆ ತಿಳಿಯುತ್ತದೆ. ಗಾಂಧಾರಿಗೆ ವೇದವ್ಯಾಸರ ಅನುಗ್ರಹದಿಂದ ಗರ್ಭಧಾರಣೆ ಆಗಿರುತ್ತದೆ. ಅವಳಿಗೆ ಈಗಾಗಲೇ 2 ವರ್ಷ ಕಳೆದರೂ ಸಹಿತ ಮಗು ಆಗಿರಲಿಲ್ಲ ಅಥವಾ ಪ್ರಸವ ಆಗಲಿಲ್ಲ. ಯಾವಾಗ ಕುಂತಿಗೆ ಮಗು ಜನಿಸಿದೆ, ಅದರಲ್ಲೂ ಒಂದು ಗಂಡು ಮಗು ಜನಿಸಿದೆ ಅಂದರೆ ಆ ಸಂದರ್ಭದಲ್ಲಿ ಗಂಡು ಮಗು ಜನಿಸಿದರೆ ಮುಂದೆ ರಾಜನಾಗುವುದಕ್ಕೆ ಒಬ್ಬ ಮಗ ಬಂದ ಅಳತಕ್ಕಂತಹ ಭಾವನೆ ಇತ್ತು. ಹಾಗಾಗಿ ಅವಳಿಗೆ ಉರಿ ತಡಿಲಿಕ್ಕಾಗಲಿಲ್ಲ. ಹೊಟ್ಟೆ ಕಿಚ್ಚು ಜೋರಾಯಿತು. ಏನು ಮಾಡೋದು? ಸಿಟ್ಟು ಬಂತು. ತನ್ನ ಹೊಟ್ಟೆಯನ್ನೇ ಬಡಿದುಕೊಂಡು ಕೂಗಿದಳು, ಸಿಟ್ಟು ಮಾಡಿದಳು. ಗರ್ಭಸ್ರಾವವಾಯಿತು. ಒಂದು ಮಾಂಸದ ಮುದ್ದೆ ಹೊರಬಿತ್ತಂತೆ. ಆ ಕ್ಷಣದಲ್ಲಿ ಈ ವಿಷಯ ವ್ಯಾಸರಿಗೆ ತಿಳಿದು ಬಂತು. ಅವರು ಅಂಥ ಮಹಿಮಾನ್ವಿತರು. ಆಗ ಕೂಡಲೇ ಬಂದು ಅವರು ಹೇಳಿದರು, ಎಂಥ ಅಪರಾಧ ಮಾಡಿಬಿಟ್ಟೆ ಗಾಂಧಾರಿ. ಈ ಮಗುವನ್ನು, ಈ ಗರ್ಭವನ್ನು ನೀನು ಈ ರೀತಿ ಮಾಡಿ ಅನಾಹುತವನ್ನು ಮಾಡಿಬಿಟ್ಟೆ ಎಂದು ಹೇಳಿ ಆ ಮಾಂಸದ ಮುದ್ದೆಯನ್ನು ಸ್ವಚ್ಛಗೊಳಿಸಿದರಂತೆ ಶುದ್ಧ ನೀರಿನಿಂದ. ನಂತರ ಅವನ್ನು ಒಂದು ಹೆಬ್ಬೆರಳಿನಷ್ಟು ಆಕಾರದಲ್ಲಿ ಬೇರೆ ಬೇರೆಯಾಗಿ ಪ್ರತ್ಯೇಕವಾಗಿ ಇಟ್ಟು ಸಂಸ್ಕರಿಸಿದರಂತೆ. ಆಗ ಭೀಷ್ಮಾದಿಗಳಿಗೆಲ್ಲ ಸಂತೋಷವಾಯಿತಂತೆ. ಗರ್ಭಧಾರಣೆ ಭ್ರೂಣವೇ ಹೋಗಿ ಮುಂದೆ ಗಾಂಧಾರಿಗೆ ಮಕ್ಕಳಿಲ್ವೋ ಅನ್ನತಕ್ಕಂಥ ಸಂದರ್ಭದಲ್ಲಿ ತಕ್ಷಣ ಬಂದು ವ್ಯಾಸರು ಮಾಡಿದ್ದರಿಂದ ಮುಂದೆ 100 ಮಕ್ಕಳಾಗ್ತಾರೆ. ಆದರೆ ವ್ಯಾಸರು ಆಗಲೇ ಗಾಂಧಾರಿಗೆ ಹೇಳಿದರು, ನಿನ್ನ ಈ ಒಂದು ಕೆಟ್ಟ ಮನಸ್ಥಿತಿಯಿಂದ, ಪ್ರವೃತ್ತಿಯಿಂದ ಆದಂತಹ ಈ ಒಂದು ಗುಣ ಮುಂದೆ ನಿನ್ನ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ. ಹಾಗಾಗಿ ಇದನ್ನು ನೀನು ತಪ್ಪಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಎಂದು ಹೇಳುತ್ತಾರೆ. ಗಾಂಧಾರಿ ಆಗಲೇ ತನ್ನ ತಂಗಿಗೆ ಮಕ್ಕಳಾಗಿದ್ದಾರೆ, ತೊಂದರೆ ಇಲ್ಲ, ಅವರೂ ಕೂಡ ಹಸ್ತಿನಾವತಿಯವರೇ ಅನ್ನುವಂಥ ಒಂದು ಒಳ್ಳೆಯ ಮನಸ್ಸು ಮಾಡಿ ಸಮಾಧಾನದಿಂದ ಇದ್ದಿದ್ದರೆ ಅದ್ಭುತವಾದಂತಹ ಜಗತ್ತಿನಲ್ಲಿ ಹೆಸರು ಮಾಡತಕ್ಕಂತಹ ಪರಾಕ್ರಮಿಯಾದಂತಹ ಮಗು ಒಂದು ಜನಿಸ್ತಿತ್ತು. ಆದರೆ ಹೊಟ್ಟೆ ಕಿಚ್ಚಿನಿಂದ ಏನೆಲ್ಲ ಆಗೋಯ್ತು ನೋಡಿ. ಇದೊಂದು ನಾವು ತಿಳಿದುಕೊಳ್ಳಬೇಕಾದಂತಹ ಒಂದು ವಿಷಯ. ಮಹಾಭಾರತದಲ್ಲಿ ಬರುವ ಕತೆ. ನಾನು ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಇದನ್ನು ಹೇಳ್ತಾ ಇರ್ತೇನೆ. ನಮಸ್ಕಾರ.